حمود حبيبي حمود. ಏನಮ್ಮ ಮಾಡ್ತಾ ಇದ್ದೀರಾ? ಯೋಚನೆ ಮಾಡ್ಕೊಂಡ್ ಕೂತಿದ್ದೀನಮ್ಮ. ಇಷ್ಟೆಲ್ಲ ಸಾಮಾನ ತಗೊಂಡೋಗ್ ತಿಪ್ಪೆಗ್ ಹಾಕ್ತಿಯ, ಈಚೆಗ್ ಹಾಕ್ತಿಯ, ಗುಜರಿಗ್ ಹಾಕ್ತಿಯ ಅಂತ. ಇದೆಲ್ಲ ಆಚೆ ಹಾಕಿಲ್ಲ ಅಂತಂದ್ರೆ ನಿನ್ನೂ ಆಚೆ ಹಾಕ್ಬಿಡ್ತೀನಿ. ಮೊದ್ಲೇ ಮನೇಲಿ ಜಾಗ ಇಲ್ಲ. ಯಾಕ್ರಿ ಬಿಸಾಕ್ತೀರಾ? ನಾನೊಂದು ಅಪ್ಲಿಕೇಶನ್ ಹೇಳ್ತೀನಿ, ಫಸ್ಟ್ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಹೆಸರು ಸ್ವಾಪ್ ಡಾಟ್ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಮಾತ್ರ ಅವೈಲೇಬಲ್ ಇದೆ. ಈ ಆಪ್ ಇಂದ ಏನ್ ಪ್ರಯೋಜನ ಅಂತನಾ, ಮನೇಲಿ ಇಟ್ಕೊಳಕ್ಕೆ ಜಾಗ ಇಲ್ಲ, ಲಗೇಜ್ ಜಾಸ್ತಿ ಆಗಿದೆ ಅಂತ ಅಂದ್ರೆ ಗಿವ್ ಅವೇ ಮಾಡ್ಬಿಡ್ರಿ, ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ರಿ. ನನಗ್ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಹಳೆ ವಸ್ತುಗಳನ್ನ ಫ್ರೀ ಆಗಿ ಕೊಡ್ಬೋದು, ಇಲ್ಲ ಅಂತಂದ್ರೆ ಎಕ್ಸ್ಚೇಂಜ್ ಅಲ್ಲೂ ಮಾಡ್ಕೋಬಹುದು. ಆದ್ರೆ ಅಪ್ಲಿಕೇಶನ್ ಇದುವರೆಗೂ ಬಂದಿರ್ಲಿಲ್ಲ. ನೀವೇನಾದ್ರೂ ಈ ಆಪ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಡಾಟ್ ಕಾಯಿನ್ಸ್ ಅಂತ ಕೊಡ್ತಾರೆ. ಈ ಕಾಯಿನ್ಸ್ ನ ಇಟ್ಕೊಂಡು ಅಲ್ಲಿ ತೋರಿಸ್ತಾ ಇರುವಂತ ಸ್ಟೋರ್ ಅಲ್ಲಿ ಯಾವ್ದೇ ಹೊಸ ಪ್ರಾಡಕ್ಟ್ಸ್ ಗಳನ್ನ ನೀವು ಪರ್ಚೇಸ್ ಮಾಡಬಹುದು. ಯಾರಾದ್ರೂ ಮುಂದೆ ಇಸ್ಬಿಟ್ರೆ ಅಂತ ಚಿಂತೆನಾ? ತಲೆನೇ ಕೆಡ್ಸ್ಕೊಬಿಡ್ರಿ. ಕಂಪ್ಲೀಟ್ಲಿ ಸೆಕ್ಯೂರ್ ಮತ್ತೆ ವೆರಿಫೈ ಆಗಿರುವಂತ ಅಪ್ಲಿಕೇಶನ್, ಪ್ಲಸ್ ಇದು ರಿಜಿಸ್ಟ್ರೇಷನ್ ಕೂಡ ಆಗಿದೆ. ಸಕ್ಸಸ್ಫುಲ್ ಆಗಿ ನೀವು ಕಮ್ಯುನಿಕೇಶನ್ ಮಾಡ್ಕೊಂಡು ನಿಮ್ಮ ಪ್ರಾಡಕ್ಟ್ ಗಳನ್ನ ಎಕ್ಸ್ಚೇಂಜ್ ಅಥವಾ ಗಿವ್ ಅವೇ ಮಾಡಿದ್ಮೇಲೆ ನಿಮ್ಮ ಸ್ಕೋರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆಗ ಆಟೋಮೆಟಿಕ್ ಆಗಿ ಈ ಆಪ್ ಅಲ್ಲಿ ನೀವು ಹಾಕುವಂತ ಮುಂದಿನ ವಸ್ತುಗಳನ್ನ ಇವರೇ ಬೂಸ್ಟ್ ಮಾಡ್ತಾರೆ. ಎಕ್ಸ್ಚೇಂಜ್ ಗಿವ್ ಅವೇ ಎಲ್ಲಾ ಮಾಡ್ಕೊಂಡ್ಮೇಲೆ ಖುಷಿ ಆಯ್ತು ಅಂದ್ರೆ ಒಂದು ಕಮ್ಯುನಿಟಿ ಪೋಸ್ಟ್ ಕೂಡ ಇದೆ. ನಿಮ್ಮ ಅನಿಸಿಕೆನ ಫ್ರೀ ಆಗಿ ಅಲ್ಲಿ ಹೋಗಿ ರಿವ್ಯೂ ಮುಖಾಂತರನು ಕೊಡಬಹುದು. ಇದರಿಂದ ಲಾಭ ಕೂಡ ಇದೆ. ಆಂಡ್ರಾಯ್ಡ್ ಮತ್ತೆ ಆಪಲ್ ಎರಡಕ್ಕೂ ಅವೈಲೇಬಲ್ ಇದೆ. ಈಗಲೇ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಳೆ ವಸ್ತುಗಳನ್ನ ಬಿಸಾಡೋದಕ್ಕಿಂತ ಅಥವಾ ಗುಜ್ರಿಗೆ ಹಾಕೋದಕ್ಕಿಂತ ಈ ರೀತಿ ಸ್ವಾಪ್ ಮತ್ತೆ ಗಿವ್ ಅವೇನ ಯೂಸ್ ಮಾಡ್ಕೋಬಹುದಲ್ಲ, ಇನ್ನೊಬ್ರಿಗೂ ಅದರಿಂದ ಯೂಸ್ ಆಗತ್ತೆ.